ಎಲ್ಲಿತ್ತೆ ಎಲ್ಲೇ ನೋಡ್ಬಿಟ್ಟು ಆಗದೇ ಇಲ್ಲ. ತುಂಬಾ ದೊಡ್ಡ ಆಗೋದು ಹೆಂಗ್ ಹೋಯ್ತು. ನನ್ನ ತಲೆಯಲ್ಲಿ 24/7 ಅದೇ ಇರುತ್ತೆ. ಅದಕ್ಕೆ ನನಗೆ ಕಂಡ್ರೆ ಆಗಲ್ಲ ಗೈಸ್. ಸಖತ್. ನಾವು ಫೈನಲಿ ರೆಡಿ ಮಾಡ್ಕೊಂಡಿದೀವಿ ಕಲರ್ ಚಾಲೆಂಜ್ ಮಾಡೋಕ್ಕೆ. ಸೊ ನನಗೆ ಯೂಸ್ ಆಗಲ್ಲ. Hi guys, welcome back to my Dhanush Shetty YouTube channel. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ನಾನು ಇವತ್ತೆಲ್ಲ ನೋಡ್ತಿರ್ಬೋದು ಎಲ್ಲೋ ಇರ್ಬೋದು ಅಂತ, ಬಟ್ ಹೌದು. ಏನಪ್ಪ ವಿಷಯ ಅಂತಂದರೆ, ನಾನು ನಮ್ಮ ಗೊರ್ನಳ್ಳಿಯಿಂದ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀನಿ, ಅಂದರೆ ಕೇರ್ಪೇಟೆಗೆ ಬಂದಿದ್ದೀನಿ. ಸೊ ಅವರು ಒಂದೇ ಊರಿಗೆ ಮದುವೆ ಆಗಿರೋದು, ಬಟ್ ಅವರು ಇರೋದು ಕೇರ್ಪೇಟೆಯಲ್ಲಿ. ಅಲ್ಲೇ ಕೆಲಸ ಮಾಡಿಕೊಂಡು ಎಳ್ನೀರು ಕೆಲಸ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇರೋದು ಕೇರ್ಪೇಟೆಯಲ್ಲಿ. ಸೊ ಇವತ್ತೇನೋ ಒಂದು ಕೇರ್ಪೇಟೆಯಲ್ಲಿ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ಬಂದಿದ್ದೆ ನಾನಿಲ್ಲಿ. ಸೊ ಹಿಂಗೇನೆ ಬಂದೆ, ಮನೆಗೆ ಹೋದೆ, ಊಟ ಮಾಡಿ ಈಗ ನಾನು ಯಾವುದೋ ನಮ್ಮ ಅಕ್ಕ ಎಲ್ಲೋ ಒಂದು ಪ್ಲೇಸ್ ಇದೆ ಅಲ್ಲಿ ಕರ್ಕೋಗ್ತಿದ್ದಾರೆ. ಇವಾಗ ನಮ್ಮ ಜೊತೆಗೆ ಪಲ್ಲವಿ ಶೆಟ್ಟಿಯರಿದ್ದಾರೆ. ಈ ಕಡೆ ಟಡನ್ ಅಂತ ಹಾಕ್ಬಿಡ್ತೀನಿ, ಟಡನ್ ಅಂತ. ನಮ್ಮೊಂದಿಗೆ ಲವರ್ ಬಾಯ್ ಇದ್ದಾನೆ ಮನು. ಹಲೋ ಬಾಯ್. ನಾನು ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋಣ ಬನ್ನಿ ನೀವು ನಮ್ಮ ಊರೊಳಗೆ ನಾನು ಬರ್ತೀನಿ ಅಂತ. ವೆಲ್ ಹಾಯ್. ಸೊ ಈಗ ಇಲ್ಲೊಂದು ದೇವಸ್ಥಾನ ಇದೆ. ಸೊ ನಾವು ಅಂದರೆ ಏನೋ ಒಂದು ವೀಡಿಯೋ ಮಾಡಕ್ಕೆ ಹೋಗ್ತೀವಿ. ಸೊ ಅಲ್ಲೇ ಹಂಗೆ ವೀಡಿಯೋ ಮಾಡೋಣ ಅಂತ ಹೋಗ್ತೀವಿ. ಹಾಗೆ ಮನೇಲಿ ಕೂತ್ಕೊಂಡು ಬೋರ್ ಹೊಡಿಯುತ್ತಲ್ಲ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಈ ಬ್ಲಾಗಲ್ಲಿ ಇದರಲ್ಲಿ ಹೇಳ್ಬಿಡ್ತೀನಿ ಏನು ವಿಷಯ ಅಂತಂದರೆ, ನಾನು ನಮ್ಮ ಅಕ್ಕ ಇಬ್ಬರು ನಮ್ಮ ಭಾವ ಫೋನ್ ಮಾಡಿದ್ದಾರೆ. ಹಲೋ, ಏನಣ್ಣ ಎಲ್ಲಣ್ಣ ಇದೆಯೇ? ಓ, ನಾನು ನೋಡಿ ದುಬೈಗೆ ಬಂದೆ, ನೀನು ನೋಡಿ ಹೈದ್ರಾಬಾದ್ಗೆ ಹೋಗಿದ್ದೆಲ್ಲಣ್ಣ. ನಾನೆಲ್ಲ ದುಬೈ ಅಲ್ಲ ಹೈದ್ರಾಬಾದಲ್ಲಿ ಇರ್ತೀನಿ ಅಂತ ಹೈದ್ರಾಬಾದ್ಗೆ ಬಂದರೆ ದುಬೈಗೆ ಹೊಂಟೋದೆ. ಇವಾಗ ಫ್ಲೈಟ್ ಬುಕ್ ಮಾಡಬೇಕಾಗಾದ್ರೆ ಏನು ಮಾಡ್ತಿದ್ದೀರಾ? ಬನ್ನಿ ಬೇಗನೆ ಇವತ್ತು. ಅಯ್ಯೋ ಏನು ಹಿಂಗಂದಿರಿ? ನಾನು ನೋಡಿದ್ರಿ ಏನೇನೋ ಪ್ಲ್ಯಾನ್ ಬಂದಲ್ಲಪ್ಪ, ಏನೇನೋ ಪ್ಲ್ಯಾನ್ ಬಂದೆ, ಏನೋ ವೀಡಿಯೋ ಮಾಡಬೇಕು, ನೀವು ಅಲ್ಲೇ ಇರ್ತೀರಾ ಅಂತ. ಆಯಿತು ಸರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದ್ಸತಿ ಹಂಗೆ ಹೇಳ್ಬಿಡಿ, ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಂಗೆ. ಸರಿ ಅಣ್ಣ ಬನ್ನಿ ಬೇಗನೆ. ಆಯ್ತು ಇವಾಗ ಬಂದೆ, ನಾನು ಇವಾಗ ಬಂದು ಊಟ ಮಾಡಿ ಕರ್ಕೊಂಡು. ನಾನು 1:10 1:15 ಬಂದೆ. ಹಾಂ ಸರಿ ಅಣ್ಣ. ಹಾಂ ನೋಡಿ ಗೈಸ್, ಇದು ಒಂದು ಪ್ಲೇಸ್, ಇದು ದೇವಸ್ಥಾನ. ಇದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ಬಟ್ ಈ ದೇವಸ್ಥಾನದ ಬಗ್ಗೆ ನಾನು ಹೇಳಬೇಕು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ, ಅಂದರೆ ನಮ್ಮ ಅಕ್ಕವ್ರ ಮನೆಗೆ ನಾವು ಎಷ್ಟು ಒಂದು 2-3 ವರ್ಷ ಅಲ್ಲ, ಜಾಸ್ತಿನೇ ಆಗೋಯ್ತು. ಒಂದು 4-5 ವರ್ಷನೇ ಅನ್ಕೊಳ್ಳಪ್ಪ. ಆ 4-5 ವರ್ಷದಿಂದ ಇದು ದೇವಸ್ಥಾನ ನಡೀತಿತ್ತು, ಅಂದರೆ ಇನ್ನೂ ದೇವಸ್ಥಾನ ಏನೂ ಕಟ್ಟಿರಲಿಲ್ಲ, ನಡೀತಿತ್ತು. ಬಟ್ ಇವಾಗ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಾಗಿದೆ. ಇದು ನಾನು ಇಮ್ಯಾಜಿನ್ಗೆ ಮಾಡೋಕ್ಕಾಗೈತಿಲ್ಲ ಕೇರ್ಪೇಟೆಯಲ್ಲಿ ಇಂಥ ದೇವಸ್ಥಾನ ಇದೆ ಅಂತ, ಆಯಿತಾ. ಸೊ ನಾವು ಇಂಥ ಪ್ಲೇಸ್ ಬಂದಿದ್ವಿ. ಇದು ಯಾವ ದೇವಸ್ಥಾನ ಅಲ್ಲಿ ತೋರಿಸ್ಬಿಟ್ಟು ಹೇಳ್ತೀನಿ. ಬಟ್ ದೊಡ್ಡ ದೇವಸ್ಥಾನ ಇದೆ ಕೇರ್ಪೇಟೆಯಲ್ಲಿ, ದೊಡ್ಡ ದೇವಸ್ಥಾನ ನಾನು ನೋಡ್ತಿರೋದು. ನಾವು ಹೋಗಿ ಒಂದು 4 ವರ್ಷದ ಹಿಂದೆ ಬಂದಾಗ ಇನ್ನೂ ದೇವಸ್ಥಾನ ಓಪನ್ ಆಯ್ತಾ. ಪ್ಲೀಸ್ ಈ ಕಡೆ ಮಾತಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ. ನಿಮ್ಮ ಮನೆಗೆ ಬಂದಿದ್ದೀವಲ್ಲ, ಏನು ಅನಿಸ್ತಿದೆ? ನನಗೆ ಹಾಂ ನೋಡಿ, ಬಂದೆ ನಿನ್ನ ಮನೆಗೆ ಬಂದಿರೋದು. ನನಗೆ ಹುಷಾರಿಲ್ಲ ಅಂತ ನೋಡಕ್ ಬಂದವನೇ. ಈಗ 3ನೇ ಬಾರಿ ಹುಷಾರ್ ತಪ್ಪಿದ್ದೀನಿ, ಅದಕ್ಕೆ ನೋಡಕ್ಕೆ ಹೋಗಕ್ಕೆ. ಸರಿ ನೋಡ್ಕೊ. ಈ ಚಪ್ಪಲಿ ಈ ಕಡೆ ಬಿಟ್ಬಿಡಿ. ಸೊ ಇದು ಯಾವ ದೇವಸ್ಥಾನ ಗೊತ್ತಾ? ಅದೇನೆ ಭಾನುವಾರ ಇದು ಪೂಜೆ ನಡೆಯೋದು. ಸೊ ನಾವು ಇವಾಗ ಬಂದಿರೋದು ಕಾಳಭೈರೇಶ್ವರ ಟೆಂಪಲ್ಗೆ. ಸೊ ನಮ್ಮ ಮನೆಯಿಂದ ಒಂದು ಹತ್ರನೇ ಒಂದು ಕಿಲೋಮೀಟ್ರ್ ಇಲ್ಲ, ಸುಮ್ಮನೆ ಹಂಗೆ ಪಕ್ಕದ ದಾರಿಯಲ್ಲ ಇದೇ ಇರೋದು. ಬಟ್ ಇಲ್ಲಿ ಭಾನುವಾರ ಹೊತ್ತು ಮಾತ್ರ ಇದು ದೇವಸ್ಥಾನ ಓಪನ್ ಇರೋದು. ಸೊ ಇವತ್ತೇನು ಹಂಗೆ ಇದ್ವಲ್ಲ, ಹಿಂಗೆ ಬಂದು ಚೆನ್ನಾಗಿರುತ್ತೆ ನೋಡ್ಕೊಬರೋಣ ಅಂತ. ಬಟ್ ಬಾಕ್ಲು ತೆಗ್ದೇ ಇಲ್ಲ ಇವತ್ತು.
ತೆಗಿಯಲ್ಲ ಭಾನುವಾರ ಮಾತ್ರ. ನೀವು ಕೈ ಮುಕ್ಕಳಿ ಒಳ್ಳೇದಾಗಲಿ ಅಂತ ನಾನು ಕೈ ಮುಕ್ಕತ್ತೀನಿ. ಭಾನುವಾರ ಒಂದೇ ಟೈಮ್ ಅಂತ ಇದು ಬಾಟು ತೆಗೆದು ನಾನು ಸೋಮವಾರ ಇವತ್ತು ಬಂದಿದ್ದೀನಿ. ಯಾವುದೋ ನಾಯಿ ಅದು ಹೊಟ್ಟೆ ಇದು ಯಾರಪ್ಪ ಇದು? ಈ ಕೆರೆ ಇದೆ ಅಲ್ಲ ಹತ್ರ ಹೋಗಿದ್ರೆ ನಾನು. ಯಾರದು? ಯಾರಿದ್ ಬಾಯ್? ಯಾರು ನೀನು? ಸೊ ಒಂದು ಇದು ದೇವಸ್ಥಾನದೊಂದು ಪುಟಾಣಿ ವಿಡಿಯೋ ಮಾಡ್ತಿದ್ದೀನಿ, ಸೊ ನೋಡ್ಕೊಂಡು. ಕಲ್ಯಾಣ ಇದೆ ಪಲ್ಲೆ ನೋಡೇ ಮುಳುಗ್ತೇನೆ. ಹೌದಲ್ಲ, ಫಸ್ಟ್ ನಾವು ಬಂದಾಗ ಇಲ್ಲಿ ನೀರೇ ಎದ್ದಿಲ್ಲ, ಇನ್ನೂ ಇಲ್ಲ ನಡೀತಿತ್ತು. ಬಟ್ ಇಲ್ಲಿ ಕಲ್ಯಾಣಿ ಇದೆ, ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನೋಡಿ, ಇನ್ನು ಕಸ ಕಡ್ಡಿಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ. ಕಡ್ಡಿ ಹಾಕಿಲ್ಲ ಜನ, ಗಾಳಿ ಪಡ್ತಾ ಬರುತ್ತಲ್ಲ ಪಕ್ಕದಲ್ಲಿ ಬಿದ್ದಿರೋದೆಲ್ಲ ಬಂದಿದೆ ಅಷ್ಟೇ. ಓ ಸಾರಿ, ನಾನೇ ತಪ್ಪಾಗಿ ಹೇಳ್ಬಿಟ್ನೇನೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಇದು ನದಿ ಎಲ್ಲದು? ಕೆರೆ. ಹಾಂ, ಇಲ್ಲಿ ಹೊಸ ಊಳಲ್ಲಿ ಕೆರೆ ನಾವಿರೋ ಅಂದರೆ ಇವಾಗ ನಾನು ಬಂದಿರೋ ಕೇರ್ಪೇಟೆನೇ, ಬಟ್ ಅಲ್ಲಿ ಪಕ್ಕೂರು ಯಾವುದದು ಹೊಸ ಊಳು ಹಳ್ಳಿಲಿ ಇವ್ರು ಇರೋದು ಕೇರ್ಪೇಟೆ ನಗರ ತಾನೇ ಕೇರ್ಪೇಟೆ. ಏನೋ ಆಗುತ್ತೆ ಒಟ್ಟಿನಲ್ಲಿ ಕೇರ್ಪೇಟೆಲಿ ಇರೋದು, ಅದ್ರ ಪಕ್ಕದಲ್ಲಿ ಇರೋದು ಇವರು, ಹೊಸ ಊಳು ಅನ್ನೋ ಒಂದು ಊರಲ್ಲಿ ಇರೋದು. ಸೊ ಭೈರೇಶ್ವರ ಅಂತ ಟೆಂಪಲ್, ಅದೇ ಕಾಲಭೈರವ ಆದರೂ ಅದೇನೆ ಕೋಟೆ ಭೈರೇಶ್ವರ. ಫಸ್ಟ್ ಬಂದಿದ್ದ ಕಾಳಭೈರೇಶ್ವರ ದೇವಸ್ಥಾನ ಅಂದ್ಕೊಂಡಿದ್ದು, ಇವಾಗಲೇ ಗೊತ್ತಾಗ್ತಿರೋದು ನಿಮಗೆ. ನನಗೆ ಗೊತ್ತಿತ್ತು, ಇವನು ಕಾಲಭೈರವ ಅಂದಿ ಮರ್ಸ್ಬಿಟ್ಟ. ನಾನು ಹಿಂದೆ ಬಂದಿದ್ದಾಗ ಇಲ್ಲೇ ಫ್ರಂಟಲ್ಲಿ ಹಾಕಿದ್ರೆ ನಮ್ಗೆ ಇವಾಗ ಗೊತ್ತು, ಬಟ್ ಅದರಿಂದ ನಾನು ಕಾಳಭೈರೇಶ್ವರ ದೇವಸ್ಥಾನ ಅದು ಒಂದೇ ದೇವರು, ಬಟ್ ಫುಲ್ ಫಾರ್ಮ್ ಬೇರೆ ಬೇರೆ ಅಷ್ಟೇ. ಇವಾಗ ನಾವೇನೋ ಒಂದು ರೀಲ್ಸ್ ಮಾಡಬೇಕು, ಸೊ ಅದಕ್ಕೋಸ್ಕರ ಬಂದಿದ್ವಿ. ರೀಲ್ಸ್ ಮಾಡ್ಕೊಂಡು ಹೋಗ್ತೀವಿ. ಏನಂತೀರಾ? ಈ ಬೊಗಳು ಕಡೆ ಹತ್ತಾಗ ಹೋದ್ರಿ, ಇಲ್ಲಿಗೆ ಏನಾಗೋಯ್ತು? ಇವಳಿಗೆ ನಾಯಿ ಕಚ್ಚಿದೆ ಗಾಯ್ಸ್ ಸತಿ. ನಾಯಿ ಎಲ್ಲೋ ಮೋಸ್ಟ್ಲಿ ನೀಲಲ್ಲಿ ಮಗ ಥರ ಆದದು ಸೇಮ್ ಹಾಗೆ ಕಾಡೋದದು. ಇವ್ರು ಏನಪ್ಪ ಇದು ಏನಪ್ಪ ಇದು ಕಣ್ಣು ಕಾಣೋದಿಲ್ಲ, ಆಪ್ರೇಷನ್ ಆಗ್ಬಿಟ್ಟದು ಇವ್ರಿಗೆ. ಯಾಕೋ ಎಲ್ಲಿತ್ತೆ ಎಲ್ಲೇ ಏನು ಉಪ್ಪ ಅಂತ ಗೊತ್ತಿಲ್ಲ. ದೊಡ್ಡ ಹಾವು ನೋಡಿದ್ವಿ. ಕ್ಯಾರವಲ್ ನಾಗರಾವ್ ಅನ್ಸುತ್ತೆ, ಅದು ದೊಡ್ಡ ಹಾವು. ಬ್ಲ್ಯಾಕ್ ಇರ್ಲಿಲ್ಲ, ಅದು ಗ್ರೀನ್ ಇತ್ತು. ನೀನ್ ಯಾಕೆ ನೋಡೋಟ ಹೂ ಅಂತಂತಿದ್ದೆ? ಏತ ಮರಿ ನಮ್ಗೆ ಗೊತ್ತಿಲ್ಲ ಏನಾಯ್ತು ಅಂತ. ನಾವು ಅಲ್ಲಿ ಏನೋ ಒಂದು ವಿಡಿಯೋ ಮಾಡ್ತಿದೀವಿ ಅಂತ ಬಂದು ನಿಂತಿದ್ವಿ. ನಮ್ಮ ಅಕ್ಕ ನೋಡಿ ಬಾಯೇ ಬಿಡ್ಕತ್ತವ್ರೆ. ಹಾವು ನೋಡಿ, ಅದು ತುಂಬಾ ದೊಡ್ಡ ಹಾವು ಇತ್ತು. ನಾಗರಾವ್ ಫುಲ್ಲು ದೊಡ್ಡ ಹಾವು. ಎಷ್ಟು ದಪ್ಪ ಐತೆ ಅಂದ್ರೆ ಇಲ್ಲಿ ಹೊಂಟೋಯ್ತು ಹಿಂಗೆ ಅಡ್ಲ. ನಾವು ಅಲ್ಲಿ ನಿಂತಿದ್ವಿ, ಇಲ್ಲಿ ಅಡ್ಲು ಹೊಂಟೋಯ್ತು. ವಿಡಿಯೋ ನಾವು ಕ್ಯಾಮ್ರಾನೇ ಆನ್ ಮಾಡೋಕ್ಕಾಗ್ತಿಲ್ಲ, ಬಟ್ ನಾವು ಅಲ್ಲೇ ಕೂತಿದ್ವಿ. ಅದು ಈ ಕಡೆಯಿಂದ ಬಂದಿದೆ, ಬಟ್ ಯಾವ ಕಡೆಯಿಂದ ಅಂತ ಬತ್ತು ಅಂತ ನಮ್ಗೆ ನಿಜ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲಿಂದ ಬತ್ತು, ಇಲ್ಲಿಂದ ಬತ್ತು ನೋಡಿ. ಕಾಳಭೈರೇಶ್ವರ ದೇವಸ್ಥಾನ ಎದುರುಗಡೆನೇ ಬಂದಿದೆ. ಸೊ ನಾವು ಇನ್ನೂ ದೇವಸ್ಥಾನದ ಒಳಕ್ಕೂ ಹೋಗಿಲ್ಲ, ಅದಕ್ಕೆ ಈಚೆನೆ ಕೈ ಮುಕ್ಕೊಂಡು ಈ ಕಡೆನೇ ಬಂದ್ವಿ. ಬಟ್ ಇಲ್ಲಿ ದೊಡ್ಡ ಆಗೋಯ್ತು ಗೈಸ್. ಹೆಂಗಿತ್ತು ಗೊತ್ತೋ ಯಪ್ಪ. ನಮ್ಮ ಅಕ್ಕ ನೋಡ್ಬಿಟ್ಟು ನಾವು ಕೊಟ್ಟಿರೋ ದೇಶ ಇದು ಏನಿದೆ ತುಂಬಾ ತುಂಬಾ ದೊಡ್ಡ ಹಾವು ಅದು. ಹೆಂಗ್ ಹೋಯ್ತು ಅಂದ್ರೆ ಅಪ್ಪ. ಬಟ್ ಅದು ಹೆಂಗೆ ಇಲ್ಲಿಂದ ಎಷ್ಟು ಚೆನ್ನಾಗಿ ಹೋಯ್ತು ಅಂದ್ರೆ, ಬಟ್ ನಾವು ಇಲ್ಲೇ ಜಸ್ಟ್ ಇಲ್ಲೇ ಕೊಟ್ಟು, ಬಟ್ ಅದು ಇಲ್ಲಿಂದ ಹೋಗಿರೋದು ಹಿಂಗೆ ಹೋಯ್ತು, ಅದು ಹಿಂಗೆ ಹೋಯ್ತು. ಸೊ ನಮಗೆ ನನಗೆ ಕ್ಯಾಮ್ರಾನೇ ಆನ್ ಆಗ್ತಿಲ್ಲ, ಅದು ಬರ್ಗುಡ್ಕೊಂಡೈತೆ. ನಾವ್ ಏನ್ ಮಾಡೋಣ? ಎಷ್ಟು ಸ್ಪೀಡ್ ಯಪ್ಪ. ನಾನು ಫಸ್ಟ್ ಟೈಮ್ ನೋಡಿದ್ದು ಆಕ್ಚುಲಿ. ಹೋಗೋಣ ಅದಕ್ಕೂ ಆಗಲ್ಲ, ನನ್ನ ತಲೆಯಲ್ಲಿ 24/7 ಅದೇ ಇರುತ್ತೆ. ಅದಕ್ಕೆ ನನಗೆ ಇದು ಕಂಡ್ರೆ ಆಗಲ್ಲ ಗೈಸ್, ಸಖತ್ ಭಯ. ನಾನು ಕುಕ್ಕೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಹೋಗ್ತೀನಿ. ಸೊ ಗೈಸ್, ಇದು ಯಾಕೆ ಕಾಣ್ತು ಏನೋ ಗೊತ್ತಿಲ್ಲ. ನಮಗೆ ಭಯ, ತುಂಬ ಭಯ ಆಗೋಯ್ತು. ಅಂತಿದ್ದಾರೆ. ಇದು ಕಾಳಭೈರೇಶ್ವರ ಟೆಂಪಲ್ಲು. ಸೊ ನಮ್ಗೆ ಯಾಕಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಸೊ
ಏನೋ ವೀಡಿಯೋ ಮಾಡೋಕ್ಕೆ ಅಂತ ನೀನು ಸ್ವಲ್ಪ ನಿಂತಿದ್ವಿ, ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ವಿ, ಸೊ ಹಂಗೆ ಹೊಂಟೋಯ್ತು. ಆದರೆ ತುಂಬ ದೊಡ್ಡವು ಯಪ್ಪ, ಮೈಂಡ್ ಬ್ಲಾಕ್ ಆಗ್ಬಿಡ್ತು ಒದ್ದೆ ಗಳಿಗೆಕ್ಕೆ ಅಲ್ವಾ ಪಲ್ಲು? जाएगी तू जहाँ आऊंगा मैं वहाँ मेरी बनेगी तू आना तुझे यहाँ. ಏನಂತಂತಂದರೆ ನಾವು ಕಲರ್ ಚಾಲೆಂಜ್ ಮಾಡೋಣ ಅಂತ ಬಂದ್ವಿ. ಬಟ್ ನಮ್ಮ ಭಾವ ಸ್ವಲ್ಪ ಕೆಲಸ ಮಾಡಿ ಅಂದರೆ ಎಲ್ಲಿ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಬೇಕು ಅವ್ರಿಗೆ. ಸೊ ಅದಕ್ಕೋಸ್ಕರ ನಾವು ನಾಳೆ ಬೆಳಗ್ಗೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು, ಬಟ್ ನಮ್ಮ ಅಕ್ಕ ಬೇಡ ಅಂತಿದ್ದಾರೆ. ಕಲರ್ ಚಾಲೆಂಜ್ ಮಾಡಿದ್ರೆ ನಾಳೆ ಬೆಳಗ್ಗೆ ಮಾಡ್ತೀವಿ. ಸೊ ಈಗ ನಾವು ಇಲ್ಲೇ ಸ್ನ್ಯಾಕ್ಸ್ ತಿನ್ಕೊ ಹೋಗಕ್ಕೆ ಬಂದಿದ್ವಿ. ಏನು ಇವಳಿಂದಲೇ ಇವಾಗ ಆಗಲ್ಲ. ನಾವು ಫ್ರೆಂಚ್ ಫ್ರೈಸ್ ಆ್ಯಂಡ್ ದಿಸ್ ಈಸ್ ಇದು ಸಪೋಟ ಜ್ಯೂಸ್, ಅವರು ಆಪಲ್ ಜ್ಯೂಸ್. ಸೊ ನಾವು ಇವಾಗ ಇನ್ನು ಬೇರೆ ತಿನ್ನೋದಷ್ಟೇ. ಓಕೆ, ಏನಂತೀರಾ? ಅಷ್ಟೇ ಪ್ಲೀಸ್. ಇದೇನು ಇಬ್ರು ಮಕ ನೋಡಿದ್ರೆ ಚೆನ್ನಾಗಿ ಕಾಣುತ್ತೋ ಬಾಬಾರ ಚೆಲುವೆ ನೀನು, ಜೈ ಅಮ್ಮನ್ ಮಗ ನಾನು. ಯಪ್ಪ ವಿಡಿಯೋದಲ್ಲಿ ಮಾತಾಡುವಂತ ನೋಡ್ತಾ ಇದ್ರೆ ನೀವು ಏನೇನೋ ಹೇಳ್ಬೇಕು. ಏನಿಲ್ಲ, ನೆಟ್ಟು ನೋಡ್ತಾ ಇದ್ದು ನಮ್ಮ ಹುಡುಗಿ ನೋಡ್ತಾ ಇದ್ದೀನಿ ನಾನು. ಎಲ್ಲ ಹುಡುಗಿ ಹೆಂಡತಿ ಎಲ್ಲ ಅವರೇನೆ. ಬಟ್ ಇದೇನು ಇದ್ದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಡ್ತು, ನನಗೆ ಭಯ ಆಗೋಯ್ತು. ಇದ್ದಕ್ಕಿದ್ದಂಗೆ ಏನು ತೆಗಿಯಲ್ಲ, ನಾನು ಸುಮ್ಮನೆ ಬರ್ತಾರ ಜಾಸ್ತಿ ಇಷ್ಟ. ಎಲ್ಲೋ ಇಲ್ಲೊಂದ್ಸತಿ ಹೇಳಿಕ್ಕೆ ವಾಯ್ಸೇ ಕೇಳಿಸಿಲ್ಲ. ಹೇಳ್ತಿರೋದು ಸುಮ್ಮನೆ ಫ್ರೆಂಚ್ ಫ್ರೈಸ್ ತಿನ್ಕೊ ಬರ್ತಾವೆ ಅಂತ. ಅಷ್ಟೇ ಗೈಸ್, ಇನ್ನು ಮನೆಗೆ ಹೋಗಿ ಊಟ ಮಾಡಿ ಮನಿಕೊಳ್ಳೋದು ಅಷ್ಟೇ. ನಾಳೆ ಬೆಳಗ್ಗೆ ಕಲರ್ ಚಾಲೆಂಜ್ ಮಾಡ್ತೀವಿ. ಸೊ ಅಷ್ಟೇ. ಸೊ ಅಷ್ಟೇ ಓಕೆ ಗೈಸ್, ನಮ್ಮ ಅಕ್ಕ ಚಟ್ನಿ ಮಾಡಿ, ದೋಸೆ ಮಾಡಿ, ಪಲ್ಯ ಮಾಡಿದ್ದಾರೆ. ಏನು ಪಲ್ಯ ಅದು? ಸಾಗು ಕಣ. ಹಾಂ ಸಾರಿ, ಸಾಗಿ ಮಾಡಿದ್ದಾರೆ. ಸೊ ನಾವು ಈಗ ನಾಷ್ಟ ಮಾಡ್ತಿದ್ವಿ. ಸೊ ನಾವೀಗ ಕಲರ್ ಚಾಲೆಂಜ್ ಮಾಡೋಣ ಅಂತ ಇವಾಗ ಕೇರ್ಪೇಟೆಗೆ ಹೋಗ್ಬೇಕು. ಸೊ ಇದನ್ನ ತಿನ್ಕೊಂಡು ಹೋಗೋದು. ಚೆನ್ನಾಗಿದೆ, ಟೇಸ್ಟ್ ಮಾಡಬೇಕು. ಚೆನ್ನಾಗಿದೆ. ಸೊ ಗೈಸ್, ನಾವು ಈಗ ನಾನು ಸ್ವಲ್ಪ ವಿಚಿತ್ರವಾಗಿ ಕಾಣ್ತಿದ್ದೀನಿ, ಯಾಕಂದರೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ನಾವು ಕಲರ್ ಚಾಲೆಂಜ್ ಮಾಡೋಣ ಅಂತ ನಮ್ಮ ಅಕ್ಕ ನಾವಿಬ್ಬರು ಡಿಸೈಡ್ ಮಾಡಿದ್ದೀವಿ. ಸೊ ಈಗ ಅವಳು ಕೇರ್ಪೇಟೆಗೆ ಹೋಗಿ ಅವಳೊಂದು ಟೀಮ್ ಹೋಗ್ತಾರೆ, ಸುಮ್ಮನೆ ಅವಳು ಒಬ್ಬಳೇ ಹೋಗ್ತಾಳೆ. ನಾನು ನಮ್ಮ ಮೊನ್ನೆ ಹೋಗ್ತೀನಿ, ಯಾಕಂತಂದರೆ ನನ್ನ ಫೋನಲ್ಲಿ ಸ್ಟೋರಿ ಫುಲ್ ಆಗಿಬಿಟ್ಟಿದೆ. ಮೊನ್ನೆ ಫೋನ್ ಬೇಕು, ಸೊ ಅದಕ್ಕೋಸ್ಕರ. ಇಲ್ಲಾಂದರೆ ಅವ್ನ ಜೊತೆ ಕರ್ಕೋಗು, ಮೊನ್ನೆ ಫೋನ್ ನನ್ನ ಹತ್ರ ಇರಲಿ. ಹಾಂ ಓಕೆ. ಸೊ ಏನೇನು ತರ್ತೀಯ? ಸೊ ಕಲರ್ ಚಾಲೆಂಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತು ಮಾಡ್ತೀವಿ. ನಿನ್ನೆ ವೀಡಿಯೋ ಇದೆಲ್ಲ ಒಂದೇ ಸತಿ ಅಟ್ಯಾಚ್ ಮಾಡ್ತೀನಿ. ಸೊ ಸ್ವಲ್ಪ ಲೇಟ್ ಆಗ್ಬಿಟ್ಟು ಚೆನ್ನಾಗಿ ಬರುತ್ತೆ. ಹೋಗಿ ಅವಳ ಫೋನಲ್ಲಿ ಅವಳು ರೆಕಾರ್ಡ್ ಮಾಡ್ತಾಳೆ, ನನ್ನ ಫೋನಲ್ಲಿ ನಾನು ಏನೇನು ತಗೋತೀನಿ ಅಂತ ರೆಕಾರ್ಡ್ ಮಾಡ್ತೀನಿ. ಅಂದರೆ ಎಲ್ಲ ತೋರಿಸಲ್ಲ, ಈಗ ನಮ್ಮ ಏನಾರ ಒಂದು ಕ್ಲಿಪ್ಪಿಂಗ್ ಇತ್ತಂದ್ರೆ ಅದು ತಗೊಬರ್ತಾರೆ. ಓಕೆ ಬಾಯ್. ಒಳ್ಳೆ ಗಿಫ್ಟ್ ತಗೊಬ, ನಾನು ನಿನಗೆ ಚೆನ್ನಾಗಿರೋದೇ ತರೋದು. ಓಕೆ ಸರಿ ಗೈಸ್, ಈಗ ಸಿಗೋಣ. ನಾವು ಈಗ ಕೇರ್ಪೇಟೆಗೆ ಬಂದಿದ್ದೀವಿ. ಈಗ ಹೋಯ್ತಾ ಇದ್ದಾರೆ. ನಾನೊಂದು ಕಡೆ ಹೋಗ್ತೀನಿ, ಅವ್ರೊಂದು ಕಡೆ ಹೋಯ್ತಾರೆ. ನಿನ್ನ ಫೋನಲ್ಲಿ ರೆಕಾರ್ಡ್ ಮಾಡು ಆಯಿತಾ, ಜೊತೆಲಿ ಹೋಗಿ. ಸರಿ ಗೈಸ್ ಬಾಯ್. ಸೊ ಗೈಸ್, ನಾವು ಇವಾಗ ಹೋಗ್ತೀವಿ. ಮುಂದೆ ಕಡೆ ಬಜಾರ್ ಇದೆ. ನಾವೀಗ ಸೂಪರ್ ಮಾರ್ಕೆಟ್ ಬಂದಿದ್ದೀವಿ. ಬಾಯ್ಸ್ಗೆ ನಿಜವಾಗ್ಲೂ ಕಲೆಕ್ಷನ್ಸೇ ಇಲ್ಲ. ನನಗೆ ಮನು ಸಪೋರ್ಟ್ ಮಾಡ್ತಾ ಇದ್ದಾನೆ ನೋಡಿ. ಕ್ಯಾಮ್ರಾ ಆ್ಯಂಗಲ್ ನಿಜ ಗೊತ್ತಾಗ್ತಾ ಇಲ್ಲ ನನಗೆ ಹೆಂಗೆ ಅಂತ. ಸೊ ಗೈಸ್, ನಾನೀಗ ನಮ್ಮ ಅಕ್ಕ ಒಂದು ಕಡೆ ಹೋಗಿದ್ದಾರೆ. ನಾನು ಇಲ್ಲಿ ಒಂದು ಬಜಾರ್ ಇತ್ತು ಕೇರ್ಪೇಟೆಲಿ. ಸೊ ಅಲ್ಲಿಗೋಸ್ಕರ ಬಂದಿದ್ದೀನಿ. ಇಲ್ಲಿ ಏನು ಟಾಪ್ಗಳು ನೋಡ್ತಾ ಇದ್ದೀನಿ. ಸೊ ಯಾವ ಕಲರ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಕಲರ್ ಕಳಿಸಿದ್ದಾರೆ. ಆ ಕಲರ್ ಸಿಕ್ಕಾದ್ಮೇಲೆ ಇರ್ತೀನಿ. ಒಂದು ಸೆಕೆಂಡ್ಗೆ ಸಿಗ್ತೀನಿ ಆಮೇಲೆ. ಈಗ ಎಲ್ಲ ಆಗಿದೆ ಗೈಸ್, ನಮ್ಮದು ಮುಗೀತು. ಇನ್ನು ಧನುಷ್ ಶೆಟ್ಟಿ ಒಬ್ರದ್ದೇ ಮಾಡಬೇಕು. ಅವ್ರು ಏನೇನು ತಗೊಂಡಿದ್ದಾರೆ ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ಅವ್ರಿಗೆ ಇವಾಗ ಫೋನ್ ಹಾಕ್ಬಿಟ್ಟು ಏನೇನು ಎಲ್ಲಿದ್ದಾರೆ ಅಂತ ಕೇಳ್ಕೋಬೇಕು ಅಷ್ಟೇ. ಮನೆ ಮೇಲೆ ಇವರೆಲ್ಲ ನೋಡ್ಕೊಬಿಟ್ಟಿದ್ದಾರೆ ಗೈಸ್. ನಾನು ಏನಾಯ್ತಂದ್ರೆ ನೋಡ್ಕೊಬಿಟ್ಟಿದ್ದಾರೆ. ನೋಡಿ ಗೈಸ್, ನಮ್ದೆಲ್ಲ ಮುಗ್ದಾಗಿದೆ. ಈಗ ನಮ್ಮ ಶತ್ರು ಬರ್ತಾ ಇದ್ದಾರೆ. ಶತ್ರು ನಮ್ಮ ಆಪೋನೆ ಬರ್ತಾ ಇದ್ದಾರೆ. ಏನು ನೋಡ್ತಾ ಇಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ. ಬಾ ಈ ಕಡೆ. ಯಾಕೆ? ನೋಡಿ ಗೈಸ್, ಎಂತೆಂತ ನಾಟಕ ಆಡ್ತಾವ್ರೆ ದಿವಸ.
ಓಕೆ ಗೈಸ್ ಯಪ್ಪ ತಲೆ ಕೆಡಾಗ್ತೀವಿ ಒಳ್ಳೆ. ಸೊ ಗೈಸ್ ಇವಾಗೆಲ್ಲ ಆಯಿತು, ಜ್ಯೂಸ್ ಕುಡಿಯೋಣ. ನಿನ್ನ ಮಗ ನೀಟಾಗಿ ಕಾಣಿಸ್ತಿಲ್ಲ. ಎಲ್ಲ ಬ್ಲ್ಯಾಕ್ ಕಾಣ್ತಿದ್ಯಾ. ಐಸ್ ಕ್ರೀಮ್ ತಗೊಂಡಿದ್ವಿ, ಜ್ಯೂಸ್ ತಗೊಂಡಿದ್ವಿ, 2 ಆಪಲ್ ಜ್ಯೂಸು ಮತ್ತು ಅದೇನೋ ಐಸ್ ಕ್ರೀಮ್ ತಗೊಂಡಿದ್ರೆ. ಸೊ ಇವಾಗ ಕುಡ್ಕೊಂಡು ಮನೆಗೆ ಹೋಗಿ ಕಲರ್ ಚಾಲೆಂಜ್ ಮಾಡ್ತೀವಿ. ವೆರಿ ಎಕ್ಸೈಟ್. ಅದು ನೀನು ಡಿಲೀಟ್ ಮಾಡ್ಕೊ. ನಿನ್ನದು ನಿನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗೋದು ನಾವು ತಂದಿದ್ದೀವಿ. ನಮ್ಗೆ ಇಷ್ಟ ಆಗ್ತದೆ ಇಲ್ಲಿ ನಾವು ಏನ್ ತಿನ್ನಿಸ್ತೀವಿ ಅದನ್ನೇ ತಿನ್ಬೇಕು. ಸರಿ ಚಾಲೆಂಜ್ ಎಲ್ಲ ಈಗ ಅವ್ನು ತಂದಿರೋದು ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಏನಾದ್ರು ತಿನ್ಸಿದ್ರು ಅವ್ನು ತಿನ್ಬೇಕು. ಎಷ್ಟು ಖಾರ ಆದ್ರೂ ಪರವಾಗಿಲ್ಲ ತಿನ್ಲೇಬೇಕು. ಎಷ್ಟು ಹುಳಿ ಆದ್ರೂ ಪರವಾಗಿಲ್ಲ, ಖಾರ ಆದ್ರೂ ಪರವಾಗಿಲ್ಲ, ಸ್ವೀಟ್ ಆದ್ರೂ ಪರವಾಗಿಲ್ಲ, ತಿನ್ಬೇಕು. ಆದ್ರೆ ನಾನ್ ತಂದಿರೋದ್ರಲ್ಲಿ ಅವ್ರು ಏನಾದ್ರು ಎಕ್ಸ್ಪೆಕ್ಟೇಷನ್ ಗಂಟ ತಂದಿಲ್ಲ ಅಂತಂದ್ರೆ ನಾನೇನ್ ಕೊಟ್ಟರು ಅದು ಸ್ವೀಕರಿಸ್ಬೇಕು. ಆಯ್ತು, ಈ ಚಾಲೆಂಜ್ ನಾವು ನಿಜ ನಿಜ ಇಲ್ಲೇ ಚಾಲೆಂಜ್. ಸರಿ ಗೈಸ್ ಮನೆಗೆ ಹೋಗಿ ಹೇಳ್ತೀನಿ ಇವ್ರು ಏನ್ ತಂದವ್ರೆ ಅಂತ. ಒಂದ್ ಐಟಮ್ ನಾನು ತಂದಿಲ್ಲ, ಹಾ. ಅಲ್ಲಿ ಹೊಸಳೆ ತೆಗಿಸ್ಕೋಬಹುದು, ಇಲ್ಲ ಮನೇಲೆ ತಕೋಬಹುದು. ಅದೇನು ಅಂತಾನೆ ಗೊತ್ತಿಲ್ಲ ಬಿಡಿ. ಏನೇನೋ ತಂದಾರ ಗೈಸ್, ಏನಾರು ಯೂಸ್ಫುಲ್ ಆಗೋಂತ ತಂದಿಲ್ಲ ಅಂದ್ರೆ ಮಾತ್ರ ನಾನು ಏನ್ ಕೊಟ್ಟರು ಅವ್ರು ಸ್ವೀಕರಿಸ್ಬೇಕಂತ ಅವ್ರು ಒಪ್ಕೊಂಡಾರ. ಇದೇ ನಿಮ್ ಈ ವಿಡಿಯೋ ನಮ್ಗೆ ಹೆಂಗೆ ಅಂದ್ರೆ ಚೆನ್ನಾಗಿರೋ ನಾವು ತಂದಿದ್ದೀವಿ. ನಿನ್ನದ್ದು ಒಂದು ಇಷ್ಟ ಆಗಿದ್ದಾರೆ ನೋಡಿ ಗೈಸ್, ನನ್ಗೆ ಒಂದು ಇಷ್ಟ ಆಗಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಒಂದು ಅವ್ಳು ತಂದಿರೋದು ಒಂದು ವಸ್ತು ಇಷ್ಟ ಆಗಿಲ್ಲ ಅಂತ ಅವ್ನಿಗೆ ಕೇಳಿ, ಆಯ್ತಾ? ಚಾಲೆಂಜ್. ಸೊ ಈಗ ಕುಡ್ಕ ಬೇಗ ಬೇಗ ಹೋಗ್ಬೇಕು. ಸರಿ ಆಯ್ತು. ನಿಜ ಕಷ್ಟ ಅಂತ ಅನ್ಕೊಂಡೆ ನಾನು. ಒಂದೆರಡು ತಗೋಗಂಟ ಕಷ್ಟ ಆಯ್ತು, ಬಟ್ ಆಮೇಲೆ ಓಕೆ ಮಾಡ್ಬೋದು. ಸೊ ಈಗ ನನಗೆ ಕಲರ್ ಚಾಲೆಂಜ್ ಮಾಡಿಬಿಟ್ಟು ನಮ್ಮ ಗೊರ್ನಡಿಗೆ ಹೋಗ್ಬೇಕು. ಸೊ ನಂಗೂ ಲೇಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ಸರಿ ಸಿಗ್ತೀವಿ ಮನೆಗೆ ಹೋಗಿ. ಬಾಯ್. ಈಗ ನಾವು ಫೈನಲಿ ರೆಡಿ ಮಾಡ್ಕೊಂಡಿದ್ದೀವಿ ಕಲರ್ ಚಾಲೆಂಜ್ ಮಾಡೋಕ್ಕೆ. ಈಗ ಫಸ್ಟ್ ಕಲರ್ ಬಂದು ಯಾವ ಕಲರ್ ನೀನು ಹೇಳು. ಕಲರ್ ಹಾಂ ಪಿಂಕ್. ಪಿಂಕ್. ಹಾಂ ಗೈಸ್ ಪಿಂಕ್. ನೀನೇ ತೆಗಿ ಫಸ್ಟ್. ಆಯ್ತು, ನೀನು ತೆಗಿ. ನೀನು ತೆಗಿ, ನೀನು ತೋರಿಸ್ದ ತೆಗಿ. ರೆಡಿ ಮಾಡ್ತೀವಿ. ತೋರಿಸ್ಬೇಕು, ಇಬ್ರು ಒಟ್ಟಿಗೆ ತೋರಿಸ್ಬೇಕು. 3, 2, 1 ಸ್ಟಾರ್ಟ್. ಏನದು? ಪಿಂಕ್ ಲಿಪ್ಸ್ಟಿಕ್. ಲಿಪ್ ಬಾಮ್ ನೋಡು ಹೆಂಗೈತೆ ಗೈಸ್, ನೋಡಿ ಹೆಂಗೈತೆ ಇದು. ನೋಡಿ ನಾನು ಸ್ಪೂನ್ ತಂದಿದ್ದೀನಿ, ಬಟ್ ನನಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತೈತೈತೆ ಬಾಸ್ ಅವ್ರಿಗೆ ಇಲ್ಲ. ಕೂದಲಿಲ್ಲ, ಜುಟ್ಟೆಲ್ಲ ಆದ್ರಿ ತಂದಿದ್ರೆ ಇಷ್ಟ ಆಯ್ತಾ? ಬಟ್ ನಾನು ಜುಟ್ಟು ಬಂದಾದ್ಮೇಲೆ ಆಮೇಲೆ ಇರ್ಲಿ, ಜುಟ್ಟು ಬಂದಾದ್ಮೇಲೆ ಇದನ್ನ ವೇರ್ ಯಾವ್ದಲ್ಲ? ಇದು ನೋಡಿ ನಿಂಗೆ ಇಷ್ಟ ಆಯ್ತಾ? ಪಿಂಕ್ ಓಕೆ, ಬಟ್ ನಾನು ಪಿಂಕ್ ಶೇಡ್ ಯೂಸ್ ಮಾಡಲ್ಲ. ನನ್ ಜುಟ್ಟೆ ಇಲ್ಲ ಆದ್ರೂ ಕೊಟ್ಟವ್ರು. ಇರ್ಲಿ, ನೆಕ್ಸ್ಟ್ ನೆಕ್ಸ್ಟ್ ಯಾವ ಕಲರ್? ಒಂದ್ ಸೆಕೆಂಡ್. ಬ್ಲ್ಯಾಕ್. 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 ಓಕೆ ಓಕೆ. 3, 2, 1 ಸ್ಟಾರ್ಟ್. ಎಸ್. ಇವನ್ನೆಲ್ಲ ನೋಡಿದ್ರೆ ನೋಡಿ ಏನ್ ಹೇಳಿದೆ ಮತ್ತೆ ನೋಡಿ ನನಗೆ ಎಂತ ತಂದಿದ್ದೀನಿ. ತೋರ್ಸು. ಸೊ ಗೈಸ್ ನೋಡಿ ಇರೋ ಒಂದೇ ಒಂದು ತಂದಿದ್ದಾರೆ, ನಾನು 2 ತಂದಿದ್ದೀನಿ. ₹2 ಅದು ₹5 ಒಂದು. ಸೊ ಯಾಕೆ ಗೊತ್ತಾ, ಈ ಪೆನ್ಸಿಲ್ ಸುಮ್ಮನೆ ಡೆಮೋ. ಈ ಕತ್ರೆ ಏನಕ್ಕೆ ಅಂತಂದ್ರೆ ನಿನ್ನೆ ನಮ್ಮ ಯೋಗ್ಸಿದ್ದು ಏನೋ ರಾಪಾದ್ರೆ ಕತ್ರಿ ಸಿಕ್ಕಿಲ್ಲ, ಯಾಕಂದ್ರೆ ಯಾವುದೋ ಒಂದು ಫುಲ್ ಹಳೆ ಕಾಲದವ್ರ ತರ ಇತ್ತು. ಸೊ ಅದಕ್ಕೋಸ್ಕರ ಯೂಸ್ಫುಲ್ ಆಗಲಿ ಅಂತ ತಂದಿದ್ದೀನಿ. ನಾನು ಇವ್ನ್ ಯೂಸ್ ಆಗುವಂತ ತಂದ್ರೆ ಈ ನನ್ ಮಗ ನನಗೆ ಯೂಸ್ ಆಗುವಂತ ತರ್ತಾ ಇಲ್ಲ, ಮನೆಗೆ ಯೂಸ್ ಆಗುವಂತ ತರ್ತಾನೆ. ಇದು ಸನ್ಸಿಲ್ಕ್ ಶಾಂಪು ನೀನ್ ಯೂಸ್ ಮಾಡ್ತೀಯಲ್ಲ, ಅದು ₹2 ಯೂಸ್ ಮಾಡ್ತಾರೆ ಅನ್ಬಿಟ್ಟು ಇಷ್ಟು ದೊಡ್ಡ ತಂದಿದ್ದೀನಿ. ಬಟ್ ನಾನು ಇದನ್ನ ಅವನಿಗೆ ಕೊಡಲ್ಲ, ನನ್ಗೆ ಅದು ಇಷ್ಟ ಆಗಿಲ್ಲ, ನಾನು ಕೊಡಲ್ಲ. ಇಲ್ಲಿ ನೋಡಿ ಸಿಸರ್ ಗೈಸ್, ಇವ್ರ ಮನೆಗೆ ಸಿಸರ್ ಇದ್ರೆ ಸೊ ಸಿಸರ್ ತಂದಿದ್ದೀನಿ. ಮಗಂಗೂ ಯೂಸ್ ಆಗುತ್ತೆ, ಇವ್ರಿಗೂ ಯೂಸ್ ಆಗುತ್ತೆ. ಜೊತೆ ಕಟ್ ಮಾಡ್ತಾರೆ. ನಾವೇ ಕಾಸ್ಟ್ಲಿ ಆಗ್ತಾನೆ ಬಿಡು. ನೆಕ್ಸ್ಟ್ ಇದು ನೆಕ್ಸ್ಟ್ ಯಾವ ಕಲರ್? ಈ ಕಲರ್ ಅದು ಬ್ರೌನ್ ಕಲರ್. ತೆಗಿ ನೀನು. Three, 2, 1 start. ಜ್ಯೂಸ್ ಕುಡಿದ್ಯಾ? ಜ್ಯೂಸ್ ಕುಡಿದ್ಯಾ? ಜ್ಯೂಸ್
ಜ್ಯೂಸ್ ಮಿಲ್ಕ್ ಮಿಲ್ಕ್ ಶೇಕ್ ಇದು ಚಾಕ್ಲೇಟ್ ಫ್ಲೇವರ್ ಮಿಲ್ಕ್ ಶೇಕ್. ಗೈಸ್ ನೋಡಿ ಗೈಸ್ ನಾನು ಓ ಪಿಂಗಾಣಿ ಉಪ್ಪಿನಕಾಯಿ ತುಂಬಿಕೋ ಅದು ಸಾಲ್ಟ್ ಎಲ್ಲ ಮಾಡ್ಬೋದು. ನಾನು ನೋಡಿ ಎಷ್ಟು ದೊಡ್ಡದು, ನಾನು ಇಡೀ ತಂದಿರ ಹತ್ರಲ್ಲೇ ದೊಡ್ಡ ಐಟಮ್ ಇದು. ಇದಕ್ಕೆ ಅದು ಜ್ಯೂಸ್ ಕುಡಿತೀನಿ ನಾನು. ನಾನು ಜ್ಯೂಸ್ ಗೊತ್ತಿಲ್ಲ. ಹಾಗಾದ್ರೆ ನಾನು ಕಟ್ಟಿ ಕಟ್ ಮಾಡ್ತೀನಿ ನಾನು ಮೊದಲ. ಏನು ಯೂಸ್ ಆಗಲ್ಲ, ಪೆನ್ಸಿಲ್ ಬರೀತಿಲ್ಲ ನಾನು. ನಿಮ್ ಮಗು ಯೂಸ್ ಆಗಲ್ಲ. ಆಯ್ತು ಇರ್ಲಿ. ನೋಡಿ ದೊಡ್ಡ ಬೂಸ್ ಕೊಟ್ಟಿದ್ದೀನಿ. ಪಿಂಗಾಣಿದು ಇಷ್ಟ ಆಯ್ತಾ? ಇಟ್ ನಾಟ್ ಇದನ್ನ ಇಂಟ್ರೆಸ್ಟಿಂಗ್. ಎಷ್ಟು ಕೊಟ್ಟದ? ಎಷ್ಟು ಕೊಟ್ಟಿರ್ಬೋದು? ಅದೇ ನೀನ್ ಹೇಳ್ದಲ್ಲ ಅಮೌಂಟ್ ಜಾಸ್ತಿ ಇದೆ. ಆಗಲ್ಲ. ಮತ್ತೆ ಇದು ನಾಟ್ ಯೂಸ್. ಇದು ನೋಡ್ತಾ ತರ್ಬೇಕು ತಾನೇ. ನ್ಯಾಯಾಂಗ ಗ್ಲಾಸ್ ಮೇಲೆ ಬರ್ದಾಗ ಪಡ್ತಂದ ಸರಿ ಎಷ್ಟು? ನೆಕ್ಸ್ಟ್ ನೀನ್ ಹೇಳು. ನಾನು ಹೇಳಿದ ಇದು ಬ್ರೌನ್ ಕಲರ್. ನಾನು ಹೇಳಿದ್ದು ಬ್ರೌನ್. ಹೌದಾ? ಗೈಸ್ ಈಗ ಲೈಟ್ ಬ್ಲೂ. ಏನು? ಲೈಟ್ ಬ್ಲೂ. ಓಕೆ. ಲೈಟ್ ಬ್ಲೂ. ಅಯ್ಯೋ ಅಯ್ಯೋ ಯಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ನಮ್ ದೇಶ ಅದು ಸ್ಟೀಲ್ ಐತೆ, ಪ್ಲಾಸ್ಟಿಕ್ ಇಲ್ಲ, ಓನ್ಲಿ ಪ್ಲಾಸ್ಟಿಕ್. ಹಾಲೆ ಐತೆ. ಗೈಸ್ ನೋಡಿ ನನ್ನ ಮಗ ಎಂತ ತಂದೋನೆ. ಅದು ನಮ್ಮ ಮನೇಲಿ ಇಲ್ಲ ಅಂತ. ನಮ್ಮ ಮನೇಲಿ ನೋಡಿ ಎಲ್ಲ ಒಂದಿದೆ, ಗ್ರೀನ್ ಒಂದಿದೆ, ಸ್ಟೀಲ್ ಒಂದಿದೆ, ಬ್ಲೂ ಕೂಡ ಇದೆ. ಸೊ ಗೈಸ್ ನಾನು ಗೊತ್ತಿಲ್ಲ ತರಬೇಕಾದ ಜವಾಬ್ದಾರಿ. ಸೊ ಇದು ಕ್ಯೂಟ್ ಆಗಿತ್ತು, ಇದು ಎರಡು ಕೊಂಬ್ತಾರೆ ಇತ್ತು. ಸೊ ನಾನು ಇದು ತಂದಿದ್ದೀನಿ. ಅಲ್ಲ ತಗೋ, ನಾನ್ ನೋಡಿ ಎಷ್ಟು ಚೆನ್ನಾಗಿರೋದು ಕೊಡ್ತಾ ಇದೀನಿ. ಇವನ್ನೆಲ್ಲ ಬರೀ ಡೊಂಗಿ. ಅಲ್ಲ ನಾನು ಕುಡಿಯೋದು ಸ್ಟೀಲ್ ಲೋಟ ತಂದಿರಿ ಗ್ಲಾಸ್ ದೊಡ್ಡ ಇದ್ದಿದ್ದು ಯೂಸ್. ಚೆನ್ನಾಗಿದೆ. ಸೊ ತಗೋ. ಎಷ್ಟು ಆಯ್ತಾ? ನಾನು ಹೇಳಿದ್ದು ನೀನು ಹೇಳಿ ಯಾವ ಕಲರ್? ಎಲ್ಲೋ. 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 ನೀನ್ ತೆಗಿ. ತಗಿ, ಇಬ್ರು ತಗಿ. ಎಲ್ಲೋ. ಈಗ ನೋಡ್ಕೊಳ್ತೀನಿ. ಯಪ್ಪ ಭಯಂಕರ ಭಯಂಕರ. ನಾನ್ ಕೊಡಲ್ಲ, ನಿಜ ಕೊಡಲ್ಲ. ತೆಗಿ. ಆನ್ ಮಾಡಿದ್ಯಾ? ಎಲ್ಲೋ ಗೈಸ್, ಎಲ್ಲೋ ಕಲರು. ನೀನ್ ತೋರ್ಸು. ಸೊ ನನಗೆ ಇದು ಯೂಸ್ ಆಗಲ್ಲ. ಅವ್ರ ಮನೇಲಿ ನೈತಿಕದಲ್ಲಿ ನಾನು ತಿನ್ನೋದೇ ಇಲ್ಲ. ಬಟ್ ಓಕೆ, ದಿಸ್ ಒನ್ ಪ್ಲೀಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಂಗೆ ಇಷ್ಟ ಆಯ್ತಲ್ಲ ಗೈಸ್, ನಾನು ಒಂದ್ ಐಟಮ್ಸ್ ಕೊಡಲ್ಲ ಅವ್ನಿಗೆ. ಆಯ್ತು, ಎಲ್ಲ ಆಯ್ತು. ನೆಕ್ಸ್ಟ್ ನಾನಾ ಲೋ, ನಾ ಮಾಡಿಲ್ಲ ಅಂತ್ಯಾ. ಗ್ರೀನ್ ಬೇಡ. ಆಯ್ತು ಗ್ರೀನ್. ಈಗ ಆಯ್ತು ಗ್ರೀನ್. ತೋರ್ಸು, ನೀ ನನ್ನ ಕಡೆಗೆ ಬಿಟ್ಟಾಗ್ತೀಯ. ನೋಡಿ ನನ್ನ ಐಟಮ್ಸ್, ಅವನ ಐಟಮ್. ಗ್ರೀನಾ? 3, 2, 1 ಸ್ಟಾರ್ಟ್. ಬರೀ ಇಂಥದೆಯ. ಸೊ ಗೈಸ್ ಇದು ಮನೇಲಿ ಇರ್ಲಿಲ್ಲ, ಇದು ಮನೇಲಿ ಇರ್ಲಿಲ್ಲ. ಇದು ಅಂಗಡಿಯಿಂದ ತಂದ್ರೆ ಒಂದು ಪಕ್ಷ, ಮನೆಯಿಂದ ಫ್ರಿಡ್ಜ್ ಮುಂದೆ ತೆಗೆದ್ರು. ನೋ ಇದು ನಾನು ರೆಡಿ ಇಲ್ಲ. ಯಾಕೆ? ಈಗ ನನಗೂ ಯೂಸ್ ಆಗುವಂತ ತಂದಿದ್ವಾ ಒಬ್ಬಳೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಇದಕ್ಕೂ ಎಲ್ಲೆಲ್ಲಿ ಗೈಸ್ ಬಳೆ ತಂದಿದ್ದೀನಿ. ಇವಾಗ ತಿನ್ನಿಸ್ಬೇಕು. ಈಗ ನನಗೆ ನಾನು ಫಸ್ಟ್ ಚಾಲೆಂಜ್ ಹಾಕಿದ್ವಿ, ಏನು ನೀನ್ ತರೋ ಐಟಮ್ಸ್ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನೇನೇ ಕೊಟ್ರು ನೀನ್ ತಿನ್ಬೇಕು ಅಂತ. ಸೊ ಈಗ ಅವ್ನ ಐಟಮ್ಸ್ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಷ್ಟೊಂದು ನಾನು ಇದ್ದೇ ತಿನ್ಸೋದು ಅವ್ನು ತಿನ್ಬೇಕು. ಸರಿ ಗೈಸ್, ಇವಾಗ ನನಗೆ ಇದ್ರಲ್ಲಿ ಏನ್ ತಂದಿದ್ದಾರೆ ಅದು ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ಇದೇ ಕೊಡ್ತೀನಿ, ಪೂರ್ತಿ ತಿನ್ಲೇಬೇಕು. ಸೊ ಇದೇನಂದ್ರೆ ಅಂಗಡಿಯಿಂದ ತಂದಿರೋದಲ್ಲ, ಮನೆ ಫ್ರಿಡ್ಜ್ ಇಂದ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಕೊಡು. ನೋಡಿ ಬ್ಯಾಂಗಲ್ಸ್ ತಂದಿದ್ದೇನೆ. ಎಷ್ಟು ಸೈಜ್ ಯಾವುದು? 2 ಲೂಸೆ, 2 ನನಗೆ ಆಗ್ಬೇಕು. ಓಕೆ ದಿಸನ ಏನು ಇದ್ರಲ್ಲಿ ಎರಡೇ ಇಷ್ಟ ಆಗಿದೆ ನನಗೆ. ಏನು? ಪಿಂಗಾಣಿದು ಮತ್ತೆ ಬ್ಯಾಂಗಲ್. ಅಲ್ಲ ಅಲ್ಲ, ಮೆಣಸಿನ್ಕಾಯಿ ಎಲ್ಲಿಗೆ ಇಟ್ಕೋಬೇಕು ಸರ್? ಎಲ್ಲಿ ತಿನ್ಬೇಕು? ಏನ್ ಲೆಕ್ಕ ಬೇಡ. ಆಯ್ತು, ಈಗ ಸ್ವಲ್ಪ. ಸೊ ಗಾಯ್ಸ್ ಈಗ ನೆಕ್ಸ್ಟ್ ಪರ್ಪಲ್. ನೋಡೋಣ, ಇದಾದ್ರೆ ಚೆನ್ನಾಗಿ ತಂದಿದ್ದಾರೆ. ಇದು ಫೇವರೇಟ್ ಕಲರ್. ಸೊ ನಮ್ಗೆ ನೋಡೋಣ. ಪರ್ಪಲ್. ಇದು ತಿನ್ನಲ್ಲ ಗಾಯ್ಸ್, ಇದು ಏನಕ್ಕೆ ತರ್ಬೇಕು? ಇದು ನಾನು ತಿಂತೀನಿ. ತಿನ್ನುವಂತದ್ದು ಏನಂತ ಮತ್ತೆ ಇವ್ರು ನಾನ್ ತಂದಿದ್ ಮಾತ್ರ ಇವ್ರು ಒಪ್ಪಾರ್ದು, ಇವ್ರು ತಂದಿರೋದೆಲ್ಲ ಒಪ್ಬೇಕಾ? ನೋಡಿ. ಹೌದು. ಓಹೋ, ಎಂತ ಇದು ಡ್ರೆಸ್? ಓಕೆ, ನನ್ಗೆ ಇಷ್ಟ. ಓಪನ್ ಮಾಡಿ.
ಇದು ಪರ್ಪಲ್ ಇರಲ್ಲ, ಇದು ಪರ್ಪಲ್ ಇರಲ್ಲ, ಕುಕೀಸ್. ಈ ಕಲರ್ ಇರುತ್ತೆ guys. ಈ ಬಟ್ಟೆಲಿ ವೈಟ್ ಕಲರ್ ಲೈನಿಂಗ್ ಮಾಡಿರ್ತಾರೆ, ವೈಟ್ ಕಲರ್ ದಾರದಲ್ಲಿ ಬಟ್ಟೆ ಮಾಡಿರ್ತಾರೆ. ನಾನು ಅಗ್ಗೆ ಕೇಳಕ್ಕಾಯ್ತಾ? ಇವು ಇಷ್ಟು ನಾನು ತಿನ್ನೋದಲ್ಲ ನೋಡಿ ಗೈಸ್, ನಾನು ಎಂತ ಯೂಸ್ಫುಲ್ ಅಂತ ತಂದಿದ್ದೀನಿ. ಒಂದ್ ಟಾಪ್ ಬಸಾರ ಅಂತಂದ ಇಲ್ಲ, ಮೇಲ್ಗಡೆ ಅದು ಒಂದು ಅಂಗಡಿ ಇತ್ತಲ್ಲ ಆ ಕಡೆ ನೀಟಾಗಿ ಹಿಂಗ್ ಹಿಡ್ಕ ತೋರ್ಸು ಆಡಿಯನ್ಸ್ಗೆ, ತಮ್ಮ ಎಷ್ಟು ನೀಟಾಗಿ ಚೆನ್ನಾಗಿ ನಿಜ ಇಷ್ಟ ಆಗಿರೋದಾಗಿದೆ. ಕಾಂಬಿನೇಷನ್ ಸಿಂಪಲ್ ಆಗಿ ಮನೆ ತೆಗಿದಾಗ ಹಾಕೋ. ನಾನು ಈ ತರದ್ ಹಾಕೋದು ಇಲ್ಲ, ಇರ್ಲಿ ಚೆನ್ನಾಗಿದೆ. ಓಕೆ, ಇವಾಗ ಈ ಬಜೆಟ್ ನಾವು ಹೋಗ್ಬೇಕು, ಏನ್ ಮಾಡೋದು? ಓಕೆ ಅಲ್ಲ ಆರೆಂಜ್ 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 ತುಂಬಾ ಇಷ್ಟಪಡ್ತೀಯ? ಆರೆಂಜ್ ಕಲರ್ ಗೈಸ್. ಈಗ ತಗಿ ತಗಿಲ ತಗಿಲ ಹುಡುಕ್ತಾ ಇದೀಯ ಅನ್ಸುತ್ತೆ. ಯಾಕೋ ಎಷ್ಟು ಬರ್ತಾರೆ ಅದೇನ್ಕೆ ಅದು ಏನ್ ಬಳಿಕದ ಮೇಕಪ್ ಏನಾದ್ರೂ ಬಡಿಕೋಬಹುದು, ಮಕ್ಳದ್ದು ಏನಾದ್ರು ಹಾಕೊಡ್ಬೋದು. ಅಲ್ಲ ಇದೆಲ್ಲ ತಿನ್ನೋದು ಐಟಮ್ ತಂದಿದೆ. ಇದು ಯಾಕೆ ಗೊತ್ತಾ? ಇದೆಲ್ಲ ಶೇರ್ ಮಾಡ್ಕೊ ತಿನ್ಬೋದು, ಇದೆಲ್ಲ ಶೇರ್ ಮಾಡ್ಕೊ ತಿನ್ಬೋದು, ಇದೆಲ್ಲ ಶೇರ್ ಮಾಡ್ಕೊ ತಿನ್ಬೋದು. ಇದು ನೋ ಯೂಟ್ಸ್, ಇದು ಎಲ್ಲದಕ್ಕಿಂತ ಶೇರ್ ಮಾಡ್ಕೊ ತಿನ್ಬೋದು. ಈಗ ಮಾಡ್ತಾರೆ ಇದ್ದ ಅಲ್ಲ, ನಾನು ನೋಡಿ ಇವ್ರ ಮಗು ಕಾರ್ಮೆಂಟ್ಗೆ ಹೋಗ್ತಿದ್ದೀನಿ, ಏನೋ ಮಡಿಕೋಬೋದು, ಇಲ್ಲ ಇವಳು ಏನಾದ್ರು ಯೂಸ್ ಮಾಡ್ಕೋಬೇಕಾದ್ರೆ ಒಂಥರ ಚೆನ್ನಾಗಿ ಮಡಗಿಲ್ಲ. ಸೊ ದಿಸ್ ಒನ್ ನಾನು ಏನ್ ಚೆನ್ನಾಗಿ ಮಾಡಿಲ್ಲ. ಸೊ ನೀನ್ ಅದೇನೋ ಮೇಕಪ್ ಐಟಮ್ ಎಲ್ಲ ಒಂದು ಬಾಕ್ಸ್. ನಾನು ಏನ್ ಮೇಕಪ್ ಐಟಮ್ಸ್ ಯೂಸ್ ಮಾಡಲ್ಲ ಗೈಸ್. ಇದು ನಾನು ತಿನ್ನಲ್ಲ ಗೈಸ್. ನಾನು ಯೂಸ್ ಮಾಡಲ್ಲ. ಇದ್ರೊಳಗೆ ಹಾಕೊಡು. ಅವನಿಗೆ ಜಾಮಿಟ್ರಿ ಬಾಕ್ಸ್ ತಗೊಂಡಿದ್ದೀನಿ. ಇದೇನಕ್ಕೆ? ಓಕೆ ಗೈಸ್, ನಾಟ್ ಇಂಟ್ರೆಸ್ಟ್. ಎಲ್ಲ ಮನೇಲಿ ತಿನ್ನೋದೇ ತಂದಿದ್ದೀನಿ. ಇವಳಿಗೆ ಒಬ್ಳಿಗೆ ಯೂಸ್ ಆಗ್ಲಿ ಅನ್ನೋ ಏನಲ್ಲ ಓದಿ ತಂದಿರೋದು. ಆಯ್ತು, ಈಗ ನೆಕ್ಸ್ಟ್ ಅಲ್ಲ ನೀನು ನನ್ಗೆ ಯೂಸ್ ಆಗಂತ ತಂದಿದ್ಯಾ, ಅಲ್ಲಿಗೆ ಯೂಸ್ ಆಗಂತ ತಂದಿದ್ಯಾ? ಮತ್ತೆ ಇದು ನಾನು ಮಾತ್ರ ಮಾಡ್ಬಿಟ್ಟು ನಾನು ಒಬ್ಳು ಹುಚ್ಚಿಲ್ಲ. ಆಯ್ತು, ನೆಕ್ಸ್ಟ್ ಯಾವ ಕಲರ್? ಗ್ರೇ ಸಿಮೆಂಟ್ ಕಲರ್ ಬರುತ್ತಲ್ಲ ಆ ತರ ಸಿಮೆಂಟ್. ಗ್ರೇ ಗ್ರೇ ತಗ್ದಾ? ಚಡಕ್ಕೆ ಇಕ್ಕತ್ತೆ ನೀನು ತೆಗಿವೆ. ನೀನೇ ತೆಗಿ, ನೀನ್ ತೆಗಿ, ನೀನ್ ತೆಗಿ, ನಾನು ನೀ ತೋರ್ಸು. ತಂದಿ. ಲೋ, ಇದೆಂತ ಗ್ರೀನ್ ಕಡೆ, ಇದು ಲೈಟ್ ಗ್ರೀನು. ಗ್ರೇ ಅದು ಗ್ರೇ ಗ್ರೇ ಆಗುತ್ತೆ ಗೈಸ್, ಅದು ಸೇಮ್ ಮ್ಯಾಚಿಂಗ್. ಗ್ರೇ ಆಗುತ್ತೆ. ಇದು ಈ ಕಲರ್ ಏನಿದು ಲೈಟ್ ಬ್ಲೂ ಇದ್ವಾ? ಅತ್ರ ತುಂಬಾ ಲೈಟ್ ಶೇಡ್ ಇದು. ಬಟ್ ನನಗೆ ಗ್ರೇ ತರ ಕಾಣುತ್ತೆ, ಸೊ ಅದು ತಂದಿದ್ದೀನಿ. ಅಲ್ಲ ಎಷ್ಟು ಯೂಸ್ಫುಲ್ ಆಗುತ್ತೆ ತಂದಿದ್ದೀನಿ ನೋಡಿ ಗೈಸ್ ನಾನು. ಅಲ್ಲ ಇವ್ರು ಜಾಸ್ತಿ ಇವ್ರದ್ದು ಜಾಸ್ತಿ ದಪ್ಪ ಕೂದಲು, ಸೊ ಚೆನ್ನಾಗಿದೆ. ಮಧ್ಯದಲ್ಲಿ ಬಾತಂದ್ರೆ ಇದು ನೋಡಿ, ಓವರ್ ಸೈಜ್ ಟೀ ಶರ್ಟ್ ಬೆಳಗ್ಗೆ ನಮ್ಮ ಮನೆಯವ್ರದ್ದು ಹಾಕೊಂಡಿದ್ದ. ಇದು ಹಾಕೊಂಡ್ರೆ ಈ ತರದ್ದು ತಕೋಬೇಕು ಅಂದ. ತಕೊಂಡ್ಬಂದಿದ್ದು ಓವರ್ ಸೈಜ್ ಟೀ ಶರ್ಟ್. ಅದು ಕ್ವಾಲಿಟಿ ಇರೋದು ನೋಡಿ, ಎಷ್ಟು ಕ್ವಾಲಿಟಿ. ನನ್ ಮಗ ತಂದವ್ರು ಕಲರ್ ಅಲ್ಲ, ಇದು ನಾಟ್ ಸೇರಲ್ಲ. ಇದು ಒಂದಿಲ್ಲ ಓದಿಲ್ಲ. ಥ್ಯಾಂಕ್ ಯು ನೋಡಿ, ನನ್ಗೆ ಇಷ್ಟ ಇದೊಂದೇ ಇಷ್ಟ ಆಗಿದ್ದು. ಥ್ಯಾಂಕ್ ಯು. ಓಕೆ, ಯಾಕೆ ಹೇಳಿ? ಸೊ ಇವೆಲ್ಲ ಮನೇಲಿ ಯೂಸ್ ಮಾಡೋಂತ ತಿಂಡಿ. ಇದನ್ನ ಇದು ಹಾಕತ್ತೀನಿ, ಇದೊಂದು ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಹಿಂಗ್ ಕೊಡ್ತಿದ್ದೀನಿ, ಇವಳು ಬರೀ ಹಿಂಗ್ ಕೊಡ್ತಾಳೆ. ಆಯ್ತು, ನನ್ನ ಐಟಮ್ಗೂ ನಿನ್ನ ಐಟಮ್ಗೂ ನೋಡಿದೆ ನೀನು. ಆಯ್ತು, ನೆಕ್ಸ್ಟ್ ಬಟ್ ನನ್ನ ಮಕ್ಕಕ್ಕೆ ಮ್ಯಾಚ್ ಆಗುತ್ತಾ ಗೊತ್ತಿಲ್ಲ. ಓಕೆ, ಎಷ್ಟಿದು? ಕ್ವಾಲಿಟಿ. ನಂದು 5 ಬಜೆಟ್. ನಾವ್ ಯಾವತ್ತೂ ಕ್ವಾಲಿಟಿ ನೋಡಲ್ಲ, ಕ್ವಾಲಿಟಿ ನೋಡ್ಬೇಕು. ರೆಡ್ ರೆಡ್ ರೆಡ್. ಓಕೆ, ರೆಡ್. ಅಯ್ಯೋ ರೆಡ್. ರೆಡ್ Three, two, one, start. ಇವ್ರಿಗೆ ಇದು ನಿಜ, ನೀವೇ ಕಮೆಂಟ್ ಹಾಕ್ಬೇಕು. ಇದು ಮೋಸ ಗೈಸ್ ಇಲ್ಲ, ನಾನು ಯೂಸ್ಫುಲ್ ಆಗಂತ ತಂದಿದ್ದೀನಿ. ಇದು ಮೆಣಸಿನ್ಕಾಯಿ ಟೊಮೆಟೊ ತಕ ನಾನು ಏನ್ ಮಾಡ್ಕೊಳ್ಳಿ? ಅಲ್ಲ ಇವ್ರದ್ದು ಬೆಳಗ್ಗೆ ಕಸ ಗುಡ್ಸ್ಬೇಕಾದ್ರೆ ಮೊರ ಕಂಡಿಲ್ಲ ಅಂತ ಮೊರ ತಕ ಬಂದಿದ್ದೇನೆ. ಅದು ರೆಡ್ ಕಲರ್ ಅಲ್ಲಿ. ನಮ್ಮ ಮನೇಲಿ ಮೊರ ಆಯ್ತಾ ಇಲ್ವಾ? ನೋಡಿಲ್ಲ, ನಾನು ಸಿಕ್ಕಿಲ್ಲ ನನಗೆ. ಆಯ್ತಾ ಇಲ್ವಾ? ಒಟ್ಟಾಗಿ ಇರ್ಬೋದೇನೆ, ಬಟ್ ಈ ಕಲರ್ ಇರ್ಬೇನು. ಟೊಮೆಟೊ ಇಲ್ಲ, ಸಖಿತೆ ಟೊಮೆಟೊ ಕೊಟ್ಟಿದ್ದೀನಿ. ಅಲ್ಲ, ಇದು ನೀನ್ ಕಲರ್ ತಂದೆ ಇಲ್ಲ. ನಾನು ಕಲರ್ ಅಲ್ಲಾದ್ರೂ ತಂದಿದ್ದೀನಿ, ಕಲರ್ ತಂದಿಲ್ಲ. ಓಕೆ, ಅಲ್ಲ ಇದು ನಾಟ್ ಓಕೆ. ಇದು ನನ್ನ ಇವ್ರ ಮನೆಗೆ ಬಡ್ಬಿಟ್ಟು ಹೋಯ್ತೀನಿ. ಕೊರ್ನಾಡಿಗೆ ಎತ್ಕೋಬೇಕಾಗುತ್ತೆ ನೀವೇ. ನಾನು ಅಂಗಡಿ ಅಟ್ಲೀಸ್ಟ್ ಒಂದು ವಸ್ತುನಾದ್ರೂ ಎಲ್ಲ ಅಂಗಡಿ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ. ಫ್ರಿಜ್ ಅಲ್ಲಿ ನಾನು ಎತ್ಕೊಬರ್ಕೊಟ್ಟು ಹೊರಗೆ
ಈಗ ನಂದು ಇನ್ನೇನು ಗಾಯ್ಸ್ ಇವರೆಲ್ಲ ಲೋ ಬಜೆಟ್ ಕೊಡ್ತಿರೋದು ಲೋ ಬಜೆಟ್ ಇನ್ನ ಎಷ್ಟು ಆಯ್ತು ಲಾಸ್ಟ್ ಬಜೆಟ್ ಇಲ್ಲ ಡಾರ್ಕ್ ಬ್ಲೂ ನಾನು ನಿಂದ ಏನೋ ಎಕ್ಸ್ಪೆಕ್ಟ್ ಗೊತ್ತಾಗೈಸಿ ಇವನು ಫಸ್ಟ್ ಹೇಳಿದ್ದು ಪಲ್ಲು ನಾನು ಚೆನ್ನಾಗಿರೋದೇ ತತ್ತೀನಿ ನೀನು ಚೆನ್ನಾಗಿರೋದು ತಗವಾ ಅಂತ ನಾನು ನಿಜವಾಗ್ಲೂ ಕಲರ್ ಚಾಲೆಂಜ್ ವಿಡಿಯೋ ಯಾವ್ದೋ ಒಂದು ಇಬ್ರದ್ದು ನೋಡಿದೆ ಅಷ್ಟೇ ಬಟ್ ಅದ್ರಲ್ಲಿ ಹುಡುಗರ್ದು ಅದ್ಯಾವ್ದು ನೋಡಿಲ್ಲ ಹುಡುಗರ್ದು ಏನ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ನೈಟ್ ಹೋಗಿದ್ದು ಬೆಳಗ್ಗೆ ಮಾಡೋಣ ಒಂದ್ ಸ್ವಲ್ಪ ಯೋಚನೆ ಮಾಡಿ ತಗೊಬರೋಣ ಅಂದ್ಬಿಟ್ಟು ಅಂದ್ರೆ ಈ ವಯ್ಯ ನಾನು ಇಷ್ಟು ಐಟಮ್ ಮನೆಗೆ ಯೂಸ್ ಆಗ್ಬೇಕು ಇವ್ರಿಗೆ ಯೂಸ್ ಆಗ್ಬೇಕು ಇವೆಲ್ಲ ಶೇರ್ ಮಾಡ್ಕೊ ತಿನ್ನೋದು ಇದೆಲ್ಲ ನಾನು ನಿಜವಾಗ್ಲೂ ತಿನ್ನೋದೇ ಇಲ್ಲ ಮಾಡ್ಬೇಡ ನಮಗ್ ಬೇಡ ಮಾಡಲ್ಲ ಪಿಂಕ್ ಶರ್ಟ್ ನನ್ಗೆ ಇಷ್ಟ ಇಲ್ಲ ನಾನು ಯಾವತ್ತಿದ್ರು ಆ ಮರೂನ್ ಶೇಡ್ ಹಿಂಗೆ ಲಿಪ್ಟಿಕ್ ಎತ್ಕೊಬಿಟ್ಟು ಕನ್ನಡಿ ಮುಂದೆ ನನ್ ಲಿಪ್ಟಿಕ್ ಎಲ್ಲಾ ಹುಡುಗಿರು ಯೂಸ್ ಮಾಡ್ತಾರೆ ಬಟ್ ನನಗೆ ಈ ಶೇಡ್ ಇಷ್ಟ ಆಗಿಲ್ಲ ಏನ್ ಮಾಡ್ತೀಯ ಈಗ ಏನ್ ಮಾಡ್ತೀಯ ನನ್ಗೆ ಇದು ಇಷ್ಟ ಇಲ್ಲ ಇಷ್ಟ ಆಗುತ್ತೆ ಹುಡುಗಿರ್ ಮೇನ್ ಇಷ್ಟ ಹಿಂಗ್ ಹಚ್ಕೋದು ಅದೇ ಮೇನ್ ಪಾಯಿಂಟ್ ಅವ್ಳು ತಂದಿರೋದು ಒಂದು ಯೂಸ್ ಇಲ್ಲ ನಿಜ ಹೇಳ್ತೀನಿ ತಂದಿರೋದ್ನೆಲ್ಲ ಇಲ್ಲೇ ಮಾಡ್ಬಿಟ್ಟು ಹೋಗ್ತೀನಿ ಅವ್ರು ಕೊಟ್ಟಿರೋದನ್ನ ಅವ್ರಿಗೆ ವಾಪಸ್ ಕೊಡ್ತೀನಿ ಇದು ಡಾರ್ಕ್ ಬ್ಲೂ ಸಾರ್ ಹೆವಿ ಯೂಸ್ ಆಯ್ತದೆ ಐದಂಗ ಈಗ ಓಕೆ ಓಕೆ ಶೀಕ್ ನೆನ್ನೆ ತಾನೇ 100 ರೂಪಾಯಿ ಕೊಟ್ಟಿತ್ತು ಬ್ಲಾಕ್ ಕಲರ್ ಟೋಪಿ ತಗೊಂಡ್ ಅದೆಸಿದಿರಿ ಇದ್ ನೋಡಿ ನೆನೆ ಪೂಮಾ ಇದಲ್ಲ ಇನ್ನೊಂದು ಪೂಮರ್ ಅಂತ ಒಂದಿತ್ತು ಪೂಮಾ ಇದು ನೆನೆ ನೈಟ್ 100 ರೂಪಾಯಿ ಕೊಟ್ಬಿಟ್ಟು ಬ್ಲಾಕ್ ಕಲರ್ ತಂದಿದ್ದೀನಿ ಇದು ಯೂಸ್ ಆಗಲ್ಲ ಈಗ ನೋಡು ಇದು 80 ರೂಪಾಯಿ ಇದು ನೆನೆ ಕೇಳ್ಕ ಬಂದಿದ್ದು 80 ರೂಪಾಯಿ ಅಲ್ಲ ಏನ್ ಬರಬಾ ಚಲ್ಗೆ ಗಾಯ್ಸ್ ಆಗುತ್ತೆ ಕರೆಕ್ಟ್ ಆಗಿ ಲೋಟ್ ಕಲರ್ ಅದು ಗೈಸ್ ಇದು ನಾಟ್ ಓಕೆ ಇದು ನಮ್ಗೆ ಯೋಕ್ಷಿಗೆ ಆಗುತ್ತಿಲ್ಲ ಅಂದ್ರೆ ನಾವು ಅವಳಿಗೆ ಆಗುತ್ತೆ ಹಿಂಗೆ ಫೋಟೋ ತಗಕ್ಕೆ ಇದನ್ನ ನಿನ್ನೆ ತಾನೇ ತಂದಿದ್ದೀನಿ ಅಷ್ಟು ಗೊತ್ತಾಗಲ್ವಾ ಇದು ಎಲ್ಲ ತಂದ್ಬಿಟ್ಟಿದ್ರು ನನ್ ಸ್ವೀಕರಿಸ್ಕೊಂಡ್ಬಿಡುವೆ ಅಥವಾ ಬರೀ ಈ ತರ ತಿಂಡಿನೇ ತಂದ್ಕೊಟ್ಟಿದ್ರು ನನ್ಗೆ ಫುಲ್ ಖುಷಿ ಆಗಿತ್ತು ಬಾತ್ರೂಮ್ ಉಜ್ಜ ತಂದವ್ರೆ ಕಸಾಯ ತಂದವ್ರು ಏನ್ತಿವೆಲ್ಲ ಎಲ್ಲಿಗೆ ಗೈಸ್ ಇದು ಯೂಸ್ ಆಗಲ್ಲ ಅಂತಂದ್ರೆ ಹೇಳಿ ದಾನ ಕೊಟ್ಬಿಡ್ತೀನಿ ಯೂಸ್ ಆಗೋದು ಪರ್ಸನಲ್ ಯೂಸ್ ಆಗ್ಬೇಕು ಒಟ್ಟಲ್ಲಿ ಯೂಸ್ ಆಗ್ಬೇಕು ಕಲರ್ ಚಾಲೆಂಜ್ ಅಂದ್ರೆ ಇನ್ನೇನು ಒಟ್ಟಲ್ಲಿ ಯೂಸ್ ಆಗ್ಬೇಕು ಅಷ್ಟೇ ಅದಕ್ಕೆ ನಾನೇ ತಂದಿರೋದು ಒಟ್ಟಲ್ಲಿ ಯೂಸ್ ಆಗುತ್ತೆ ಟೊಮೆಟೊ ಗೊಜ್ಜು ಮಾಡ್ಬೋದು ಮೆಣಸಿನ್ಕಾಯಿ ಬೇಕಾದ್ರೆ ಅಡಿಗೆಗೂ ಹಾಕ್ಬೋದು ಇಲ್ಲ ಈಗ ಬಾಯಿಗೂ ಹಾಕ್ಬೋದು ಇವಾಗ ತಿನ್ನಿಸ್ತೀನಿ ಅದು ಬಿಡಲ್ಲ ತಿನ್ನಿಸ್ತೀನಿ ಅದಲ್ಲ ಇವಾಗ ತಿನ್ನಿಸ್ತೀನಿ ಅದನ್ನ ಇವಾಗ ವೈಟ್ ಕೊಡು ನಾನು ಹಾಗೆ ಅದೇನೆ ಬಟ್ ನಾನು ಬ್ರೌನ್ ಕಲರ್ ಕೊಡ್ತೀನಿ ಈಗ ಬ್ರೌನ್ ಕಲರ್ ಇದು ವೈಟಾ ಇದು ವೈಟ್ ನೋಡಿದೆ ನಾನು ತೋರಿಸ್ತಾ ನೋಡಿ ಗೈಸ್ ನಾನು ಏನ್ ತಂದಿದ್ದೀನಿ ವೈಟ್ ಅಲ್ಲಿ ಅಂತಂದ್ರೆ ಇವನ್ ಎಂತ ಮೋಸ ಇವಾಗ ಹೇಳಿ ನೋಡಿ ದೊಡ್ಡ ಸೈಜ್ ಬಟ್ ನಾನು ಯೂಸ್ ಮಾಡಲ್ಲ ವೈಟ್ ಎಂತ ತಂದಿದ್ದೀನಿ ಅವಾಗ ಕೊಟ್ಟಿದ್ದು ಬಟ್ ಬ್ರೌನ್ ಕಲರ್ ಕೊಡ್ತೀನಿ ಅಲ್ಲ ಬ್ರೌನ್ ಕಲರ್ ಇವಾಗ ಕೊಡ್ತೀನಿ ಬ್ರೌನ್ ಏನ್ ಕೊಡಿ ವೈಟ್ ಕೊಡ್ಬೇಕು ಎರಡು ಕ್ಯಾನ್ಸಲ್ ಇವ್ರು ಲೋ ಕಲರ್ ಕೊಡು ಸರಿ ಆಯ್ತು ಇವಾಗ ಮಾಡಿಗೋ ನನಗೆ ಬ್ರೌನ್ ಕಲರ್ ಒಂದಿದೆ ಲಾಸ್ಟ್ ಒನ್ ಅದು ಕೊಟ್ಬಿಡ್ತೀನಿ ಇದೊಂದು ಬ್ರಾಂಡೆಡ್ ಇದು ಮತ್ತೆ ಇವೆರಡೇ ಇಷ್ಟ ಆಗಿದ್ದು ನನಗೆ ಆಕ್ಚುಲಿ ಇವೆರಡು ಫುಲ್ ಕ್ವಾಲಿಟಿ ಅವು ಅದಕ್ಕೆ ಕ್ವಾಲಿಟಿ ನಾನು ಎಂತ ಕ್ವಾಲಿಟಿ ತಂದು ಕೊಟ್ಟಿದ್ದೀನಿ ಎಲ್ಲ ಕಿಂತ ಕ್ವಾಲಿಟಿ ಹಾಗಾದ್ರೆ ನಿಂದು ಏನ್ ಬೆಳ್ಳಗೈತೆ ಕಾಲು ವೈಟ್ ಹೋಗಲೇ ನೋಡು ನನ್ ಶೂ ಅವಾಗೆ ಕೊಡ್ಬೇಕಾಗಿತ್ತು ನಾನು ಕಲರ್ ಮಿಕ್ಸ್ ಮಾಡ್ಕೊಟ್ಟೆ ನೀರ್ ಪಾಲಿಶ್ ನೋಡು ಇವ್ರಿಗೂ ನನಗೆ ಇಷ್ಟ ವ್ಯತ್ಯಾಸ ನಾನು ಏನು ನೋಡಿ ಗೈಸ್ ಬ್ರೌನ್ ಕಲರ್ ಕೊಡ್ತಾ ಇದ್ವಿ ನಾನು ನಿಜ ಇಷ್ಟ ಆಗಿಲ್ಲ ಕೆಲವೊಂದು ಓಕೆ ಇರ್ಲಿ ಬಿಡಿ ಗೈಸ್ ಓಕೆ ಗೈಸ್ ಇವತ್ತಿಂತ ಆಗಿತ್ತು ನನ್ನ ವಿಡಿಯೋ ಚಾಲೆಂಜ್ ವಿಡಿಯೋ ಬರುತ್ತೆ ಈಗ ನನಗೆ ಎಷ್ಟು ಐಟಮ್ಸ್ ಇಷ್ಟ ಓಕೆ 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 ಇದು ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು